ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಮಾರ್ನಿಂಗ್ಗೆ ಹೊರಗಡೆ ವ್ಯೂ ತೋರಿಸ್ಕೊತ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಪುಟಾಣಿ ಹಸು ಎಷ್ಟು ಚೆಂದ ಇದೆ. ಝೂಮ್ ಆಗ್ತೀನಿ ತಡೀರಿ. ಎಷ್ಟು ಚೆಂದ ಇದೆ ನೋಡಿ. ಇಲ್ಲಿ ತುಂಬ ಅಂದರೆ ತುಂಬಾ ಮಲ್ಕೊಂಡಿರ್ತವೆ, ಬಟ್ ಇವಾಗಿಲ್ಲ ಅಷ್ಟೇ. ಇದು ಇನ್ನೂ ಚಿಕ್ಕದಿತ್ತು, ಎಷ್ಟು ಚೆನ್ನಾಗಿತ್ತು. ನಾನು ಡೈಲಿ ನೋಡ್ತಾನೆ ಇದ್ದೆ. ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಸಖತ್ತಾಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಹೋಗುತ್ತೆ ನೋಡ್ಕೊಂಡು ಹೋಗೋಣ ಇವತ್ತಿನ ದಿನ. ಮಗಳು ಮಲ್ಕೊಂಡಿದ್ದಾಳೆ, ಅದಕ್ಕೆ ವಿಂಡೋ ಕ್ಲೋಸ್, ಡೋರ್ ಕ್ಲೋಸ್. ಕಸ ಎಲ್ಲ ಗೂಡಿಸಿದ್ದೀನಿ ಫ್ರೆಂಡ್ಸ್. ಬಟ್ಟೆ ನೆನೆ ಇಡಬೇಕು, ಅಕ್ಕ ಬರ್ತಾರೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈರುಳ್ಳಿ ಟೊಮೊಟೊ ಹೆಚ್ಕೋಬೇಕು. ದೋಸೆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಹೆಚ್ಚಿಬಿಟ್ಟು ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ದಾಲ್ ಮಾಡೋದಕ್ಕೆ. ಟೀ ಕುಡಿಯೋಣ ಅಂತ ನಿನ್ನೆ ಹಾಲು ಕೊಟ್ಟೇ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಲೇ ಬಂದಿಲ್ಲ. ಇವಾಗಾದರೂ ಬರುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಲು ಬಂದರೆ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿತೀನಿ. ಇವಾಗ ಕಾಯಿಪಲ್ಲೆ ಎಲ್ಲ ಹೆಚ್ಚೋಣ ಬನ್ನಿ. ಮೋಡ ಕವಿದ ವಾತಾವರಣ ಆಗ್ತಾ ಇದೆ, ಮತ್ತೆ ಬಿಸಿಲು ಬೀಳ್ತಾ ಇದೆ. ಅದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ ನನಗಂತೂ. ಸ್ವಲ್ಪ ಮೋಡ ಥರ ಆಗ್ತಾ ಇದೆ, ಸ್ವಲ್ಪ ಬಿಸಿಲು ಬರ್ತಾ ಇದೆ. ನಿಮ್ಮ ಕಡೆನೂ ಇದೇ ರೀತಿ ಆಗಿದೆನಾ ಫ್ರೆಂಡ್ಸ್? ಕ್ಯಾಮ್ರಾ ನೀಟಾಗಿ ಇಟ್ಕೊತೀನಿ, ಫೇಸ್ ಕಾಣಿಸ್ತಾ ಇಲ್ಲ. ದೋಸೆ ಇಟ್ಟು ನಮ್ಮ ಅಕ್ಕ ಕಟ್ ಕಳಿಸಿದ್ದಾರೆ, ಅದೇ ಇದೆ. ಅದಕ್ಕೆ ಊಟಪ್ಪ ಹಾಕ್ಕೊತಾ ಇದ್ದೀನಿ. ಹಸ್ಬೆಂಡ್ ಇವತ್ತು ಬೇಗನೆ ಹೋಗಿದ್ದಾರೆ. ಅವರೇನು ತಿನ್ನೋಕೆ ಬರೋದಿಲ್ಲ, ಬರ್ತೀನಿ ಅಂತ ಹೇಳಿದರು. ಮತ್ತು ಒಂದು ಕಾಲ್ ಬಂತು, ಕೆಲಸ ಇದೆ ಬನ್ನಿ ಅಂತ. ಮತ್ತು ಅಲ್ಲಿ ಹೋಗಿದ್ದಾರೆ. ಇಲ್ಲಾಂದರೆ ಬರ್ತಾಯಿದ್ರು. ಅವರು ಹೊರಗಡೆ ಏನು ತಿಂತಾ ಇರಲಿಲ್ಲ, ಬಟ್ ಇವಾಗ ಹೋಗಿದ್ದಾರೆ. ಈರುಳ್ಳಿನ ಫಸ್ಟ್ ಹೆಚ್ಚು ನೀರಲ್ಲಿ ಹಾಕ್ಬಿಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇದು ಸಪ್ಪೆ ಸುಳಿಯೋದಕ್ಕೆ ಎಷ್ಟೊತ್ತು ಬೇಕು. ಇವಾಗ ಮಗಳು ಮಲ್ಕೊಂಡಿದ್ದಾಳಲ್ವಾ, ಇವಾಗೆ ನಾನು ಎಲ್ಲಕ್ಕೆ ಒಂದು ನಿಮಿಷ ಸೀನ್ ಬರ್ತಾಯಿದೆ. ಮಲ್ಕೊಂಡಿದ್ದಾಳಲ್ವಾ, ಇವಾಗಲೇ ನಾನು ಏನಪ್ಪ ಅಂದರೆ ದಾಲ್ಗೆ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಆಮೇಲೆ ಹೆಚ್ಚೋದಕ್ಕೆ ಆಗಲ್ಲ. ಸ್ಕೂಲೊಂದು ಇನ್ನೂ ಓಪನ್ ಆಗಿಲ್ಲ ಫ್ರೆಂಡ್ಸ್. ಇವಾಗ 8 ಗಂಟೆ ಆಗಿದೆ ಅಷ್ಟೇ ಟೈಮು. ಸ್ಕೂಲ್ ಓಪನ್ ಆದರೆ ಗಲಾಟೆ ಇನ್ನೂ ಸ್ವಲ್ಪ ಜಾಸ್ತಿ ಕೇಳಿಸುತ್ತಲ್ಲ. ಹುಡುಗರ ಸೌಂಡ್ ಎದ್ದು ಬಿಡ್ತಾಳೆ. ನನಗೆ ದೋಸೆ ಡೈಲಿ ತಿಂದ್ರೂ ಬೇಜಾರಾಗಲ್ಲ ಫ್ರೆಂಡ್ಸ್. ದೋಸೆ ಅಂದರೆ ನನಗೆ ಸಖತ್ ಇಷ್ಟ, ಆದರೆ ಇಡ್ಲಿ ಮಾತ್ರ ನನಗೆ ಇಷ್ಟನೇ ಇಲ್ಲ. ಸ್ಪೆಷಲ್ಲಾಗಿ ಆಲೂಗಡ್ಡೆ ಯೂಸ್ ಮಾಡಿಕೊಂಡು ದಾಲ್ ಮಾಡ್ತಾಯಿದ್ದೀನಿ. ನೋಡುವ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಇದನ್ನು ಒಂದು ಸರಿ ಆದರೂ ನಾನು ಆಲೂಗಡ್ಡೆ ಹಾಕಿಬಿಟ್ಟು ಮಾಡಿಲ್ಲ, ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸಾಂಬಾರು ಮಾಡ್ತೀವಲ್ವ, ಅವಾಗ ಅದರಲ್ಲಿ ಹಾಕ್ತೀವಿ ಅಲ್ವ, ಅದೇ ರೀತಿ ಅನಿಸುತ್ತೆ. ಮೇ ಬಿ ತಿಂದಿಲ್ಲ ನಾನು, ನೋಡುವ ಏನಾಗುತ್ತೆ ಅಂತ. ಸ್ವಲ್ಪನೇ ಅರ್ಥನೇ ಹೆಚ್ಚುತ್ತಾ ಇದ್ದೀನಿ, ಜಾಸ್ತಿ ಹೆಚ್ಚುತ್ತಾ ಇಲ್ಲ. ಈ ಈರುಳ್ಳಿ ಕ್ಲೀನ್ ಮಾಡೋದೇ ನನಗೆ ಕಷ್ಟ ಫ್ರೆಂಡ್ಸ್. ನೋಡಿ ಇಲ್ಲಿ ಮೇಲ್ಗಡೆ ಎಷ್ಟು ಚೆನ್ನಾಗಿರುತ್ತೆ, ಒಳಗಡೆ ನೋಡಿ ಕರ್ರಗಿರುತ್ತೆ. ಎದ್ಲು. ನಾನು ಅಂದ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ. ಇದೇ ಆಗಿದೆ, ನಿಮಗೂ ಇದೇ ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ ನಾನು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ದಿನ ಶೂಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪರವಾಗಿಲ್ಲ ಫ್ರೆಂಡ್ಸ್, ನಿಧಾನವಾಗಿ ಮಾಡ್ಕೊತೀನಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಕಸ ಅಂದ್ಬಿಟ್ಟು ಏನಂದರೆ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅರ್ಧ ಕೆಲಸ ಈಸಿಯಾಗಿದೆ. ಇವಾಗ ಏನಂದರೆ
ದೋಸೆಗೆಲ್ಲ ರೆಡಿ ಮಾಡಿಕೊಂಡು ಬಂಡೆ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ನನ್ನ ಮಗಳು ಎದ್ಮೇಲೆ ನನ್ನ ಮಗಳನ್ನ ಎತ್ಕೊಂಡು ದೋಸೆ ಹಾಕ್ಕೊಂಡು ತಿಂತೀನಿ ಅಷ್ಟೇ ಫ್ರೆಂಡ್ಸ್. ಇದೇ ಜೀವನ ನಂದು. ಇನ್ನೊಂದು ಕೆಲವೇ ಒಂದು ವಾರದಲ್ಲಿ ನಮ್ಮ ಮಮ್ಮಿ ಬರ್ತಾರೆ, ಅವಾಗ ಆರಾಮಾಗಿ ಮಾಡ್ಕೊಬೋದು. ಬಟ್ಟೆ ನೆನೆ ಇಡಬೇಕು ಫಸ್ಟು, ಯಾಕಂದರೆ ಅಕ್ಕ ಯಾವಾಗ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಟೈಮ್ ಹೇಳೋಕ್ಕೆ ಬರೋಲ್ಲ ಅವ್ರು. ಅಂದರೆ 10 ಗಂಟೆಗೆ, 11 ಗಂಟೆಗೆ, 9ವರೆಗೆ, ಇಲ್ಲಾಂದರೆ 2 ಗಂಟೆ 3 ಗಂಟೆ ಹಾಗೂ ಮಾಡ್ತಾರೆ ಕೆಲವೊಂದು ಸಾರಿ. ಇವತ್ತು ಬೇಗನೆ ಬನ್ನಿ, ಮಾಡ ಆಗಿದೆ ಅಲ್ವಾ, ಮೋಡ ಕವಿದ ವಾತಾವರಣ ಆಗಿದೆ ಅಲ್ವಾ, ಅದಕ್ಕೆ ಬೇಗ ಬನ್ನಿ ಅಂತ ಹೇಳಿದ್ದೀನಿ. ಓಕೆ ಅಂತ ಹೇಳಿದ್ದಾರೆ, ನೋಡುವ ಏನಾಗುತ್ತೆ ಅಂತ. ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ. ನೋಡಿ ಫ್ರೆಂಡ್ಸ್, ಫೈನಲಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದ್ದೀನಿ. ಈಗ ದೋಸೆ ಹಾಕ್ಕೋಬೇಕು ನೋಡಿ. ಬಟ್ಟೆ ಎಲ್ಲ ನೆನೆ ಇಟ್ಟಿದ್ದೀನಿ, ಅವಕ್ಕ ಬರ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ದೋಸೆ ಹಾಕ್ಕೊತಾ ಇದ್ದೀನಿ. ಮಗಳು ಇಲ್ಲೇ ಮಾಡ್ಕೊಂಡಿದ್ದಾಳೆ, ಎದ್ಬಿಟ್ಟು. ಅವಳು ಮಲಗಲ್ಲ ಅಂತ ನಿಮ್ಗೆ ಗೊತ್ತಲ್ವ. ಅವಳು ಮಲಗೋದು ಯಾವಾಗ ಗೊತ್ತಾ, ಸ್ನಾನ ಮಾಡಿಸಿದ್ರೆ ಅಷ್ಟೇ ನಿದ್ದೆ ಮಾಡೋದು. ದಪ್ಪ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ದಪ್ಪ. ಪೂಜೆ ಎಲ್ಲ ಮಾಡಿದ್ದಾಯಿತು, ಮತ್ತು ಬಟ್ಟೆ ಎಲ್ಲ ನೆನೆತ್ತಿದ್ದಾಯಿತು, ಎಲ್ಲ ಕೆಲಸ ಮುಗಿದಿದೆ. ಇವತ್ತು ದೋಸೆ ತಿನ್ನಬೇಕು, ಮಗಳಿಗೆ ಸ್ನಾನ ಮಾಡಿಸ್ಬೇಕು, ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಬೇಕು ನೋಡಿ. ಇಷ್ಟು ಕೆಲಸ ಇದೆ. ಇವಳನ್ನ ಮಾತಾಡ್ಸಿದ್ರೆ ನನ್ನ ಮೇಲೆ ಬರುತ್ತೆ ಕೇಸು. ಏನಕ್ಕೆ ಅಂದರೆ ಮಾತಾಡ್ಸಿದ್ರೆ ಎತ್ಕೊಳ್ಳಿ ಅಂತಾಳೆ, ಅದಕ್ಕೆ ಮಾತಾಡ್ಸಿದ್ರೆ ಬೇಡ. ಇದು ಸ್ವಲ್ಪ ಜೋರಿಟ್ಟೆ ಮಾಡ್ಕೊಂಡ್ಬಿಡ್ತೀನಪ್ಪ. ಯಾವಾಗ ಎದ್ದೇಳ್ತಾಳೆ, ಯಾವಾಗ ಅಳ್ತಾಳೋ, ಯಾವಾಗ ಸುಮ್ಮನೆ ಇರ್ತಾಳೋ, ಶಿವನೇ ದೇವರಿಗೆ ಗೊತ್ತು. ಬನ್ನಿ ಫ್ರೆಂಡ್ಸ್, ಎಲ್ಲರೂ ದೋಸೆ ತಿನ್ನೋಣ ಅಂತ. ನನ್ನ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ನೋಡ್ಕೊತ ಬರ್ತಾ ಇದ್ದೀರಲ್ವ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್. ದೋಸೆ ತೋರಿಸ್ತೀನಿ ಬನ್ನಿ. ದೋಸೆ ಇಲ್ಲಿ ನೋಡಿ ದೋಸೆ. ಇದನ್ನು ಸ್ವಲ್ಪ ತಿರುವಾಗ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಸೀದೋದ್ರೆ ಅದು ಒಂದು ಕೆಲಸ ನೋಡಿ ನಮಗೆ. ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನನ್ನ ಮಗಳ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ನೋಡಿ. ಇದಕ್ಕೆ ನಾನು ಗುರಳ್ ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಚಟ್ನಿ ಏನೂ ಮಾಡ್ಕೊಂಡಿಲ್ಲ ಅಲ್ವಾ, ಗುರಳ್ ಪುಡಿ ಹಾಕ್ಕೊಂಡು ತಿನ್ನಬೇಕು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಗುರಳ್ ಪುಡಿ ಹಾಕಿ ಅದನ್ನೇ ಆ್ಯಕ್ಚುಲಿ ತುಪ್ಪ ಹಾಕ್ಕೋಬೇಕು. ನನಗೆ ತುಪ್ಪ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್, ನಿಜ. ಈ ದೋಸೆ ರೆಡಿ ಆಯಿತು. ಇನ್ನೊಂದು ದೋಸೆ ಹಾಕ್ಕೊಂಡಿರ್ತೀನಿ. ಸ್ಕೂಲು ಹುಡುಗರು ಬಂದಿದ್ದಾರಲ್ವ, ಸೌಂಡ್ ಜಾಸ್ತಿ ಕೇಳಿಸುತ್ತೆ ಅನಿಸುತ್ತೆ ನಿಮಗೆ ಮೇ ಬಿ. ಕೂತಪ್ಪ ಅಂತಾರೆ ಫ್ರೆಂಡ್ಸ್ ನಮ್ಮ ಕಡೆ. ಇದನ್ನು ರೋಡ್ ಸೈಡಲ್ಲೆಲ್ಲ ಮಾಡ್ತಾರೆ, ಸಖತ್ತಾಗಿರುತ್ತೆ. ಇದ್ರ ಜೊತೆ ಎಗ್ ಹಾಕಿ ಮಾಡ್ತಾರೆ, ಬಟ್ ನಾವು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಓನ್ಲಿ ವೆಜ್ ಹಾಕ್ಕೊಂಡು ವೆಜ್ ತಿಂತಾ ಇದ್ದೀವಿ. ನನ್ನ ಮಗಳು ನಾನು ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ನೋಡಿ ನಗ್ತಿದ್ದಾಳೆ ಫ್ರೆಂಡ್ಸ್. ನಿಜ ಹೆಂಗೋ ಸುಮ್ಮನೆ ಇದ್ದಾಳೆ ದೇವ್ರೆ. ನನ್ನ ಮಗಳಿಗೂ ನನ್ನ ಕಷ್ಟ ಅರ್ಥ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಮ್ಮಮ್ಮ ಸ್ವಲ್ಪ ಟಿಫನ್ ಮಾಡೋವರೆಗೂ ಸುಮ್ಮನೆ ಇರ್ತೀನಿ ನಾನು ಅಲ್ವಾ, ಟಿಫನ್ ಮಾಡೋವರೆಗೂ ಸುಮ್ಮನೆ ಇರ್ತೀನಿ. ದೋಸೆ ಹಾಕ್ಕೊಂತಿದ್ದಾಳೆ ಮಮ್ಮಿ, ಹಾಕ್ಕೊಂಡ್ಲಿ. ಮತ್ತೆ ಫ್ರೆಂಡ್ಸ್, ಹೇಗೆ ನಡೀತಾ ಇದೆ ನಿಮ್ಮ ಜೀವನ, ಈ ದಿನಗಳು ಹೇಗೆ ನಡೀತಾ ಇದೆ? ನನ್ನ ಜೀವನ ಈ ದಿನ ಮುಂದೆ ಹೆಂಗೆ ಹೋಗ್ತಾ ಇದೆ ನೋಡ್ತಾ ಇದ್ದೀರಲ್ವ ನೀವು. ನನ್ನ ದಿನಗಳು ಹೆಂಗೆ ಹೋಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವ. ಡೈಲಿ ನಾನು ಮಾರ್ನಿಂಗಿಂದ ವೀಡಿಯೋ ಮಾಡಿಬಿಟ್ಟೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮುಂಚೆ ಮಾಡಿಕೊಂಡು ಹಾಕ್ತಾಯಿಲ್ಲ, ಮತ್ತು ಅಥವಾ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡು ಅಪ್ಲೋಡ್ ಮಾಡ್ತಾಯಿಲ್ಲ. ದಿನ ಯಾವ ರೀತಿ ನನ್ನ ರೂಟೀನ್ ಹೋಗ್ತಾ ಇದೆ ಅದೇ ರೀತಿ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ ಅಷ್ಟೇ. ಎರಡನೇ ದೋಸೆ ರೆಡಿ ಆಗಿದೆ ನೋಡಿ. ಸ್ವಲ್ಪ ಚೆನ್ನಾಗಿ ಬೆಳೆಸಬೇಕು ಅಷ್ಟೇ ಫ್ರೆಂಡ್ಸ್. ಇದು ಆಮೇಲೆ ಸ್ವಲ್ಪ ಈ ಥರ ಪುಡಿ ಅಪ್ಲೈ ಮಾಡಬೇಕು. ಅಪ್ಲೋಡ್ ಅಂತೀನಿ ನೋಡಿ, ಏನು ಬರ್ತಾಯಿಲ್ಲ ಗೊತ್ತಿಲ್ಲ, ಟೆನ್ಷನ್ ಫ್ರೆಂಡ್ಸ್. ಏನಕ್ಕೆ ಗೊತ್ತಾ, ಯಾವಾಗ ಸುಮ್ಮನೆ ಇರ್ತಾಳೆ ಗೊತ್ತಾಗಲ್ಲ. ನಮ್ಮಮ್ಮ ಅಂತಿರ್ತೀನಿ ನಾನು ಅವ್ರಿಗೆ, ಯಾರಿದು ನಮ್ಮಮ್ಮ ಅಂತಿರ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟೇ ಫೈನಲ್ ಆಗಿ ದೋಸೆ ರೆಡಿ ಆಯಿತು, ನೋಡ್ಬೋದು ನೀವು.
ಹಬ್ಬ ಕೈ ಸುಡ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ದೋಸೆ ತಿನ್ನೋಣ ಅಂತ. ನೋಡಿ ಕೈಯಲ್ಲಾಗಿ ರೆಡಿ ಆಯಿತು. ಸೀನ್ತಾ ಇದ್ದಾಳೆ ಮಗಳು. ವಾತಾವರಣ ತಂಪಾಗಿದೆ, ಸುಡ್ತಾ ಇದೆ ಫ್ರೆಂಡ್ಸ್. ಮಧ್ಯಾಹ್ನ ದಾಲ್ ಮಾಡಿದೆ ಫ್ರೆಂಡ್ಸ್, ಮತ್ತೇನು ಮಾಡೋಕ್ಕೋಗಿಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ.